ಅಪ್ಪ ನಾವು ಬೈಕ್ ತೊಗೊಂಡು ಹೋಗ್ತಿದ್ದೀವಿ ಇವತ್ತು. ಬೈಕ್ ಡೆಲಿವರಿ ದಿನ ಇದೆ. ನಿನಗೆ ಯಾವ ರೀತಿ ಅನಿಸ್ತಿದೆ? ಎಲ್ಲರೂ ಸೇರಿ ಸಾಯಂಕಾಲ ಹೋಗೋಣ, ಡೆಲಿವರಿಗೆ ಹೋಗೋಣ. ನೀವು ಇದು ಬೈಕ್ ತೊಗೊಂಡು ಕಷ್ಟಪಟ್ಟು ತೊಗೊಂಡೋಗ್ತೀರಿ, ಒಳ್ಳೇದಾಗಲಿ ನಿಮಗೆ. ಒಳ್ಳೆ ಗಾಯ್ಸ್, ಅಲ್ಲಿ ಗಾಡಿ ತೊಗೊಂತಿರೋದು ನಾನು, ಎಲ್ಲರೂ ತೊಗೊತಿದ್ವಿ. ಆದರೆ ನಮ್ಮ ತಮ್ಮ ನೋಡಿದ್ರೆ ಅವನೇ ಫೋಟೋ ಶೂಟು ಈ ಪ್ರತಿಯೊಂದು ಅವನೇ ಮಾಡಿಸಿದ್ದಾನೆ. ನಾವು ಮೂರು ಇಲ್ಲಿ ಹೊರಗೆ ನಿಂತಿದ್ದೀವಿ ನೋಡಿ. ಏನಮ್ಮ ಅವೆಲ್ಲ ಅವನೇ ಫೋಟೋಸ್ ತಗೋತಿದ್ದಾನೆ. ಎಲ್ರದ್ದು ಔಟ್ಫಿಟ್ ಚೆಕ್ ಮಾಡ್ತಿದ್ದಾರೆ. ನಮ್ಮ ಅಣ್ಣನ ಔಟ್ಫಿಟ್ ನೋಡಿ ಗಾಯ್ಸ್, ನನ್ಕಿನ ಸಖತ್ತಾಗಿದೆ. ಯಾರ್ದು ಚೆನ್ನಾಗಿದೆ? ನಮ್ಮ ತಮ್ಮನ ಚೆನ್ನಾಗಿದೆ, ನನ್ನ ಚೆನ್ನಾಗಿದೆ? ಕಮೆಂಟ್ ಮಾಡಿ ಗಾಯ್ಸ್. ಹಾಂ ಗಾಯ್ಸ್, ನನ್ ಚೆನ್ನಾಗಿದೆನಾ ನಮ್ಮ ಅಣ್ಣನ ಚೆನ್ನಾಗಿದೆನಾ ಕಮೆಂಟ್ ಮಾಡಿ ಗಾಯ್ಸ್. ಈಗ ಯಾವ್ದೊಂದು ಚೆನ್ನಾಗಿರುತ್ತೋ ತಗೊಂಡೋನೆಲ್ಲ ಧೂಳು ಎಪ್ಸನ್ ಹೋಗಿ. ಫೈನಲಿ ಸ್ವೀಟ್ಸ್ ತಗೊಂಡಿದ್ದೀವಿ ಗಾಯ್ಸ್. ನಮ್ಮ ದೊಡ್ಡಮ್ಮರು ಸ್ವೀಟ್ ಕೂಡ ಬಂದ್ವಿ. ರೋಜಿ ಕೊಡೋ ರವಿ, ನಮ್ಮ ರೋಜಿ ಕೊಡೋ ಪಾಪ. ಹಾಯ್ ರೋಜಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ ವಿಡಿಯೋ ತಮ್ಮನೇಲ್ ಮತ್ತೆ ಟೈಟಲ್ ಅಲ್ಲೇ ಗೊತ್ತಾಗಿರುತ್ತೆ ಗೈಸ್. ಇವತ್ತು ಎರಡು ಸ್ಪೆಷಲ್ ಇದೆ. ಒಂದು ಯುಗಾದಿ ಹಬ್ಬ ಇದೆ, ಇನ್ನೊಂದು ಬೈಕ್ ಡೆಲಿವರಿ ತೊಗೊಂಡೋಗಿ ಹೋಗ್ತಿದ್ವಿ. ರಾಯಲ್ ಎನ್ಫೀಲ್ಡ್ನಿಂದ ಬೈಕ್ ತೊಗೊಂಡೋಗಿ ಹೋಗ್ತಿದ್ದು ಫಸ್ಟ್ ಟೈಮು. ಅದೇ ನನಗಂತೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇಷ್ಟು ವರ್ಷ ಬರೋ ಸೈಕಲಲ್ಲೇ ಅಡ್ಡಾಡಿದ್ದೀನಿ. ಇವತ್ತು ಬೈಕ್ ತೊಗೊಂಡೋಗಿ ಹೋಗ್ತಿದ್ದೀನಲ್ಲ, ಸಖತ್ ಬಂದು ತುಂಬ ಖುಷಿಯಾಗಿದೆ. ಅದಕ್ಕಾಗಿ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿದ್ದೀನಿ. ಈ ಬೈಕ್ ತೊಗೊಳೋದಕ್ಕೆ ಯಾರು ಹೋಗ್ತಿದ್ವಿ ಅಂದರೆ ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ ಮತ್ತೆ ನಮ್ಮ ತಮ್ಮ ಎಲ್ಲರೂ ಹೋಗ್ತಿದ್ವಿ. ಮತ್ತೆ ನಮ್ಮ ತಮ್ಮಂದಿರು ಫ್ರೆಂಡ್ಸ್ ಕೂಡ ಬರ್ತಿದ್ದಾರೆ. ಈ ಬೈಕ್ ಡೆಲಿವರಿ ದಿನ ನಮ್ಮ ಕೃಷ್ಣ ಬರೋ ಅವರು ದಿಢೀರ್ ಅಂತ ಪ್ಲಾನ್ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇರಲಿ, ಅವ್ರು ಏನಾದರೂ ಈ ವಿಡಿಯೋದಲ್ಲಿ ಇದ್ದಿದ್ರೆ ತುಂಬ ಎಲ್ಲರಿಗಿಂತ ಫಸ್ಟ್ ರೆಡಿಯಾಗಿ ಬೇಗ ಬಂದು ಎಲ್ಲರೂ ಕರ್ಕೊಂಡು ಹೋಗ್ತಿದ್ರು. ಇಷ್ಟು ದಿನ ಬರೀ ಬೇರೆ ಹತ್ರ ಬೈಕ್ ಕೇಳಿ ಕೇಳಿ ನಮಗೊಂದು ಸಾಕಾಗೋಗ್ಬಿಟ್ಟಿತ್ತು. ಇವತ್ತು ನಮ್ದಾಗಿ ಒಂದು ಓನ್ ಬೈಕ್ ಬರ್ತಿದೆ ಗೈಸ್. ನನಗೆ ತುಂಬ ಖುಷಿ ಆಗ್ತಿದೆ. ಬನ್ನಿ ಅಮ್ಮ ಯಾವ ರೀತಿ ಖುಷಿ ಆಗ್ತಿದೆ ಕೇಳೋಣ. ಅಮ್ಮ ತಡಿ ಬೇಸಪ್ಪ. ಇವಾಗ ಬೈಕ್ ತೊಗೊಂಡು ಹೋಗ್ತಿದ್ದೀವಿ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿನಾ? ಸರಿ ಆಯ್ತು ಗೈಸ್. ಇವತ್ತು ಪೂಜೆ ಮಾಡ್ತಿದ್ದಾರೆ ಅಮ್ಮ, ಫುಲ್ ಬಿಜಿ. ಅಪ್ಪ ನಾವು ಬೈಕ್ ತೊಗೊಂಡು ಹೋಗ್ತಿದ್ದೀವಿ ಇವತ್ತು. ಬೈಕ್ ಡೆಲಿವರಿ ದಿನ ಇದೆ. ನಿನಗೆ ಯಾವ ರೀತಿ ಅನಿಸ್ತಿದೆ? ಎಲ್ಲರೂ ಸೇರಿ ಸಾಯಂಕಾಲ ಹೋಗೋಣ, ಡೆಲಿವರಿಗೆ ಹೋಗೋಣ. ನೀವು ಇದು ಬೈಕ್ ತೊಗೊಂಡು ಕಷ್ಟಪಟ್ಟು ತೊಗೊಂಡೋಗ್ತೀರಿ, ಒಳ್ಳೇದಾಗಲಿ ನಿಮಗೆ. ಒಳ್ಳೇದಾಗಲಿ, ಶುಭವಾಗಲಿ. ಎಸ್, ಅಪ್ಪ ಕೂಡ ಶುಭವಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಏನೇ ಹೊಸ ಬೈಕ್ ಅಥವಾ ಹೊಸ ಕಾರ್ ತೊಗೊಂಡು ಹೋಗ್ತಿದ್ವಿ ಅಂದರೆ ಅಪ್ಪ ಅಮ್ಮ ಆಶೀರ್ವಾದ ಇರಲೇಬೇಕು. ಎಸ್, ಬೆಳಗ್ಗೆ ಟಿಫನ್ಗೆ ದೋಸೆ, ಚಟ್ನಿ, ಸಾಂಬಾರಿದೆ, ಬನ್ನಿ ತಿನ್ನೋಣ. ಗೈಸ್, ನಿನ್ನೆ ನಮ್ಮ ತಮ್ಮ ಹೋಗಿ ಬೈಕ್ ಆಕ್ಸೆಸರೀಸ್ ಏನೇನು ಬೇಕು ಎಲ್ಲ ಹೇಳಿ ಬಂದಿದ್ದಾನೆ. ರೆಡಿ ಕೂಡ ಮಾಡ್ತಿದ್ದಾರೆ. ಕಾಲ್ ಮಾಡಿದ್ವಿ, 4 ಗಂಟೆಗೆಲ್ಲ ರೆಡಿ ಆಗುತ್ತೆ, ಬಂದು ಬೈಕ್ ತೊಗೊಂಡೋಗಿ ಅಂತ ಹೇಳಿದ್ದಾರೆ. ಬನ್ನಿ ಇವಾಗೆಲ್ಲ ಔಟ್ಫಿಟ್ ಎಲ್ಲ ಚೆಕ್ ಮಾಡಿ ಸೀದಾ ಶೋರೂಮಲ್ಲಿ ಸಿಗೋಣ. ಫೈನಲಿ ಎಲ್ಲ ರೆಡಿ ಆಗಿದ್ದೀವಿ. ನಾನು ರೆಡಿ ಆಗಿದ್ದೀನಿ, ಅಮ್ಮ ಕೂಡ ರೆಡಿ ಆಗಿದ್ದಾರೆ. ನೋಡಿ ಗೈಸ್, ಅಮ್ಮನ ಔಟ್ಫಿಟ್ ನೋಡಿ ಯಾವ ರೀತಿ ಇದೆ. ಅಮ್ಮ ಚೆನ್ನಾಗಿ ಕಾಣ್ತಿದ್ದೆ, ನಿಜವಾಗಿ ಚೆನ್ನಾಗಿ ಕಾಣ್ತಿದ್ಯಾ? ನಮ್ಮ ತಮ್ಮ ಇನ್ನೂ ರೆಡಿ ಆಗೋದನ್ನ ಸ್ಟಾಪ್ ಆಗಿಲ್ಲ ನೋಡಿ ಗ್ಯಾಸ್. ಇವಾಗ ಇನ್ನೂ ರೆಡಿ ಆಗ್ತಿದ್ದಾನೆ. ಇವಾಗ ಅಮ್ಮ ಒಂದು ಔಟ್ಫಿಟ್ ನೋಡಿದ್ದೀರಾ. ಇವಾಗ ನಮ್ಮ ತಮ್ಮನ ನೋಡಿ ಗ್ಯಾಸ್. ನಮ್ಮ ಮನೇಲೆ ಜಾಸ್ತಿ ಕಾಸ್ಟದು ಬಟ್ಟೆ ಹಾಕೊಂಡು ನಮ್ಮ ತಮ್ಮನೇ. ಅಚ್ಚಾ, ಅವನದು ಔಟ್ಫಿಟ್ ನೋಡೋಣ ಬನ್ನಿ ಗ್ಯಾಸ್. ರವಿ ನಮಸ್ಕಾರ. ಬೋ ನಮಸ್ಕಾರ. ಸ್ವಲ್ಪ ಮೇಲೆ ತೋರಿಸ್ತೀನಿ ಔಟ್ಫಿಟ್ ಯಾವ ರೀತಿ ಇದೆ ನೋಡಿ. ಶೂ ನೋಡಿ, ಅವನದು ಶೂ ಎಷ್ಟದ ಶೂ? ಏನೋ ಕಮ್ಮಿ ರೇಟಿಂದಪ್ಪ. ಕಮ್ಮಿ ರೇಟಿಂದ ಅಂದ್ರೂ ಅಲ್ವೇ ಅಲ್ಲ, ಅದು ಮಿನಿಮಮ್ ಅಂದ್ರೆ ಒಂದು 2,000-3,000 ಇದ್ದೇ ಇರ್ತೈತಿ. ಇಲ್ಲ, 30 ರೂಪಾಯಿಗೆ ಎರಡದು. ಹಂಗೆ ಅಂದಿದ್ದಾನೆ ಗೈಸ್. ಫೈನಲಿ ನೋಡಿ ನಮ್ಮ ತಮ್ಮ ರೆಡಿ ಆಗಿದ್ದಾನೆ. ಅವ್ನು ಔಟ್ಫಿಟ್ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಇದೆ. ಕಮೆಂಟ್ ಮಾಡಿ ಗ್ಯಾಸ್. ಒಂದು ಗೈಸ್, ಬೈಕ್ ಹೊರ ತೆಗಿಯೋ ಟೈಮ್ ಯಾವಾಗ ಅಂದರೆ 4:20 ಅಂತ ಹೇಳಿದ್ದಾರೆ. ಇವಾಗ ಟೈಮ್ ತೋರಿಸ್ತೀನಿ ನೋಡಿ ನಿಮಗೆ. 4 ಗಂಟೆಗೆ 20 ನಿಮಿಷ ಕಡಿಮೆ ಇದೆ. ನಾವೆಲ್ಲ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ 4 ಗಂಟೆ ಆಗುತ್ತೆ. ಅಲ್ಲಿಂದ ಶೋರೂಮಿಂದ ಬೈಕ್ ತೆಗಿಯೋಕ್ಕೆ 4:20 ಆಗುತ್ತೆ. ಬನ್ನಿ ಹೋಗೋಣ. ಎಲ್ರದ್ದು ಔಟ್ಫಿಟ್ ಚೆಕ್ ಮಾಡ್ತಿದ್ದಾರೆ. ನಮ್ಮ ಅಣ್ಣನ ಔಟ್ಫಿಟ್ ನೋಡಿ ಗಾಯ್ಸ್, ನನ್ಕಿನ ಸಖತ್ತಾಗಿದೆ. ಯಾರ್ದು ಚೆನ್ನಾಗಿದೆ? ನಮ್ಮ ತಮ್ಮನ ಚೆನ್ನಾಗಿದೆ, ನನ್ನ ಚೆನ್ನಾಗಿದೆ? ಕಮೆಂಟ್ ಮಾಡಿ ಗಾಯ್ಸ್. ಹಾಂ ಗಾಯ್ಸ್, ನನ್ ಚೆನ್ನಾಗಿದೆನಾ ನಮ್ಮ ಅಣ್ಣನ ಚೆನ್ನಾಗಿದೆನಾ ಕಮೆಂಟ್ ಮಾಡಿ ಗಾಯ್ಸ್. ಔಟ್ಫಿಟ್ ಆದ್ರೂ ತೋರಿಸ್ತೀನಿ ಇರೋದು. ಸಖತ್ತಾಗಿದೆ ಗಾಯ್ಸ್, ನನ್ಕಿನ ಚೆನ್ನಾಗಿ. ಈ ವಾಚ್ ಕ್ಯಾಸಿನೋ ವಾಚ್ ನೋಡಿ ಗಾಯ್ಸ್, ಕಸಿನೋ ವಾಚ್. ಚೆನ್ನಾಗಿದೆ, ಯಾಕಂದ್ರೆ ಈ ಬಟ್ಟೆ ಮೇಲೆ ಇದಕ್ಕಂತೂ ಕರೆಕ್ಟ್ ಕಾಣ್ತಿದೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಈ ವಾಚ್, ಈ ರಿಂಗ್, ಇದು ಚೈನ್ ಮೇಲೆ ಏರ್ಸ್ಬಿಟ್ಟಿದ್ದ ಅವನು. ಅವನು ವಾಚ್ ನೋಡಿ ಗಾಯ್ಸ್, ತೋರಿಸ್ತೀನಿ. ಅವನು ವಾಚ್ ತೋರ್ಸಪ್ಪ ಬಂದ ನೋಡಿ ಗಾಯ್ಸ್. ಇದು ಯಾವ್ದು ಡೈಮಂಡ್ ತರ ಮಾಡಿಸಿದ ರೀತಿಯಲ್ಲಿ ಕಾಣ್ತಿದೆ ಇದು. ಒಟ್ಟಿನಲ್ಲಿ ಚೆನ್ನಾಗಿದೆ ಗಾಯ್ಸ್. ಅವನದು ಡ್ರೆಸ್ ಚೆನ್ನಾಗಿದೆ. ಅಮ್ಮ ಏನ್ ನೋಡಿದ್ರಿ ಅಮ್ಮ? ಬನ್ನಿ ಬನ್ನಿ ಗಾಯ್ಸ್, ಎಲ್ಲ ರೆಡಿ ಆಗಿದ್ದೀವಿ. ಬನ್ನಿ ಹೋಗೋಣ ಸೀದಾ ಅಲ್ಲಿ ಶೋರೂಮ್ ಅಲ್ಲೇ ಸಿಗೋಣ. ಬನ್ನಿ. A few moments later. ಜಸ್ಟ್ ಗಾಡಿ ಹೋಗ್ಬೇಕಲ್ಲ, ಅದಕ್ಕೆ ಶೋರೂಮ್ ಹತ್ರ ಬಂದಿದ್ದೀವಿ. ಗಾಡಿ ಹೂವು ತಗೊಂಡು ಇಲ್ಲಿ ಅಪ್ಪ ಅಮ್ಮ ಎಲ್ಲ ಸ್ಟಾರ್ಟಿಗೆ ಬಂದ್ಬಿಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ ನಿಮಗೆ.
ಅಪ್ಪ ಮೇಲಿದ್ರು ಅಲ್ಲಿ ರೆಡಿ ಆಯ್ತು ಅಲ್ಲಿ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಇಬ್ಬರು ಆರಾಮಾಗಿ ಕೂತಿದ್ದಾರೆ. ಯಾವಾಗ ಎಷ್ಟೊತ್ತಿಗೆ ಬರ್ತೀರಿ ನೀವು? ಸಿಗ್ತಾನೆ ಸೈನ್ ಗಿನ್ ಎಲ್ಲ ಇತ್ತು, ಎಲ್ಲ ಸೈನ್ ಬೈಕ್ ತೊಗೊಂಡೋಗೋದು ಸೈನ್ ಮಾಡಲೇಬೇಕು, ಅವೆಲ್ಲ ಸೈನ್ ಮಾಡಿದ್ದೀನಿ. ಇನ್ನೊಂದು ಶೋರೂಮಿಗೆ ಬಂದ ತಕ್ಷಣ ಎಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಫಸ್ಟ್ GT ಗಾಡಿ ಇತ್ತು, ಮೋಸ್ಟ್ಲಿ ಇವತ್ತು ಸೇಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಕೂಡ ನಾಳೆ ಬೆಳಗ್ಗೆ ಇದೆ ಅಂತ ಇದು ರಾಯಲ್ ಎನ್ಫೀಲ್ಡು ಎಲ್ಲ ಡೆಲಿವರಿ ಆಗಿದೆ. ಇದೊಂದು ನಾಳೆ ಬೆಳಗ್ಗೆ ಇದೆ. ಇದೆಲ್ಲ ಡ್ರೆಸ್ ಗೈಸ್, ಇವೆಲ್ಲ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಇದೆ ಬೈಕ್ ಡ್ರೆಸ್ ಓಡಿಸೋ ಯಾವ ರೀತಿ ಬೇಕು ಅದು ಎಲ್ಲ. ಇದು ಯುಗಾದಿ ದಿನ ಎಲ್ಲ ಗಾಡಿ ಖಾಲಿ ಆಗಿದೆ, ಎಲ್ಲ ಗಾಡಿ ಎಲ್ಲ ಪ್ರತಿಯೊಂದು ಡೆಲಿವರಿ ಆಗಿಬಿಟ್ಟಿದೆ. ನಮ್ಮದೇ ಲಾಸ್ಟ್ ಗಾಡಿ ಇರೋದು. ಯಾವ ಗಾಡಿ ಅಂತ ತೋರಿಸ್ತೀನಿ ಕೊನೆವರೆಗೆ ನೋಡಿ. ಇಲ್ಲಿ ನೋಡಿ ಎಸ್ ಯಾವ ರೀತಿ ಎಲ್ಲ ಹೆಲ್ಮೆಟ್ ಇದೆ ನೋಡಿ, ಯಾವುದಾದ್ರು ಹೆಲ್ಮೆಟ್ ಇದೆ, ಪ್ರತಿಯೊಂದು ಹೊಸ ಹೆಲ್ಮೆಟ್ ಇದೆ ಇದರಲ್ಲಿ. ಇಲ್ಲಿ ನಮ್ಮದು ಯಾವ್ದು ತೊಗೊಳ್ತೀವಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ತಮ್ಮ ಯಾವುದು ಸೆಲೆಕ್ಟ್ ಮಾಡ್ತಾನೆ ಅದೇ ಚಾಯ್ಸ್ ಮಾಡೋದು. ನೋಡಿ ಬಂದು ಇಲ್ಲಿ ಕೂಡ ಹೆಲ್ಮೆಟ್ ಇದೆ ನೋಡಿ, ಪ್ರತಿಯೊಂದಿದೆ, ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ತೊಗೊಳ್ಬೇಕು, ಯಾವುದು ಚಾಯ್ಸ್ ಮಾಡ್ತಾನೆ ಅಂತ ಮಾಡಿ ತೊಗೊಳ್ತೀನಿ. ಬೈಕ್ ಐಟಮ್ ಏನೆಲ್ಲ ಏನೇನು ಕೊಟ್ಟಿದ್ದಾರೆ, ಏನಂತ ಕಾಣೋದು ನೋಡಿ, ಇದೆಲ್ಲ ಇದೆ. ಏನು ಬ್ರೋ ಅದೆಲ್ಲ? ಬಾಡಿ ಕವರ್, ಸ್ವಲ್ಪ ಜೋರು ಮಾತಾಡುವ. ಬಾಡಿ ಕವರ್ ಇದೆ. ಹಾಂ, ಇದು ಹೆಲ್ಮೆಟ್ ಫ್ರೀ ಕೊಟ್ಟಿದ್ದಾರೆ. ಅದು ಹೆಲ್ಮೆಟ್ ಗೈಸ್, ಇದು ಹೆಲ್ಮೆಟ್ ಫ್ರೀ ಕೊಟ್ಟಿದ್ದಾರೆ. ಅದು ಬಾಡಿ ಕವರು. ಇದು ಕಿಟ್ಟು ಗೈಸ್, ಇದು ನೋಡಿ ಫಸ್ಟ್ ಏಡ್ ಕಿಟ್ ಇದು. ಇದು ಏನು ಆಕ್ಸೆಸರೀಸ್ ಸರ್ವಿಸ್ ಕೊಟ್ಟಿದ್ದಾರೆ ನೋಡಿ ಗೈಸ್, ಅದು ಆಕ್ಸೆಸರೀಸ್ ಸರ್ವಿಸ್ ಇದು. ಫೈನಲಿ ಯಾವ ಬೈಕ್ ಅಂತ ರಿವೀಲ್ ಮಾಡೋ ಟೈಮ್ ಬಂದಿದೆ. ಇನ್ನು 2 ಮಿನಿಟ್ಸಲ್ಲಿ ಯಾವ ಬೈಕ್ ಅಂತ ತೋರಿಸ್ತೀನಿ ನಿಮಗೆ, ನೋಡ್ತಿದ್ದಾರೆ ಗೈಸ್. ಈ ಬೈಕ್ ಅಲ್ಲ, ಮತ್ತು ಆ ಬೈಕ್ ಕೂಡ ಅಲ್ಲ ಗೈಸ್, ಇದೇ ಬೈಕು ತೋರಿಸ್ತೀನಿ ಯಾವ ಬೈಕ್ ಅಂತ. ಇನ್ನು ಇಷ್ಟೊತ್ತು ವೇಟ್ ಮಾಡಿದರೆ ಇನ್ನು 2 ಮಿನಿಟ್ಸ್ ವೇಟ್ ಮಾಡಿ ಯಾವ ಬೈಕ್ ಅಂತ ತೋರಿಸ್ತೀನಿ ನಿಮಗೆ. ಗಾಡಿನ ಡೆಲಿವರಿ ಮಾಡ್ತೀನಿ ಫಸ್ಟ್ ಟೈಮು. ನನಗೊಂದು ಫುಲ್ ಕ್ಯೂರಿಯಾಸಿಟಿ ಇದೆ, ತೋರಿಸ್ತೀನಿ ಯಾವುದು ಇದೆ ಅಂತ ನೋಡಿ. ಹೊರಗಿಂದ ಆಗುತ್ತೆ ಕಾಣಿಸ್ತಿದೆ, ಆ ರೆಡ್ಗಲ್ಲಿ ಕರೆಕ್ಟ್ ಕಾಣಿಸ್ತಿಲ್ಲ ನಿಮಗೆ. 2 ಮಿನಿಟ್ಸ್ ವೇಟ್ ಮಾಡಿ, ಎಲ್ಲ ತೋರಿಸ್ತೀನಿ ಗಾಡಿ ಯಾವುದಿದೆ ಪ್ರತಿಯೊಂದು ತೋರಿಸ್ತೀನಿ. ಗೈಸ್, ಅಲ್ಲಿ ಗಾಡಿ ತೊಗೊಂತಿರೋದು ನಾನು, ಎಲ್ಲರೂ ತೊಗೊತಿದ್ವಿ. ಆದರೆ ನಮ್ಮ ತಮ್ಮ ನೋಡಿದ್ರೆ ಅವನೇ ಫೋಟೋ ಶೂಟು ಈ ಪ್ರತಿಯೊಂದು ಅವನೇ ಮಾಡ್ತಿದ್ದಾನೆ. ನಾವು 3 ಇಲ್ಲಿ ಹೊರಗೆ ನಿಂತಿದ್ದೀವಿ ನೋಡಿ. ಏನಮ್ಮ ಅವೆಲ್ಲ ಅವನೇ ಫೋಟೋ ತಗೋತಿದ್ದಾನೆ. 3 ನೋಡಿದ್ರೆ ಇಲ್ಲಿ ನಿಂತಿದ್ದೀವಿ ಹೊರಗಡೆ ಬಂದು. ಅವನು ನೋಡಿ ಎಲ್ಲ ಸ್ಟಾರ್ಟಿಂಗಿಂದ ಬರೋವರೆಗೂ ಮತ್ತು ಗಾಡಿ ಎಂಟ್ರಿಸನ್ನು ಎಲ್ಲ ಅವನೇ ಫೋಟೋ ಶೂಟ್ ಮಾಡ್ತಿದ್ದಾನೆ. ಏನಮ್ಮ ಏನಂತಿದ್ದೀವಿ ಹೇಳ್ತಿದ್ದಿಲ್ಲ? ಇವ ಆಸೆ ಎಲ್ಲ ಗಾಡಿಗೆ ಹೆಸರು ನಿಂದ ಹೆಸರು ಅಲ್ಲಿತ್ತು ಅದನ್ನೆಲ್ಲ ನೋಡಿ ಎಲ್ಲ ಅವನು ಫೋಟೋ ಶೂಟ್ ಎಲ್ಲ ಮಾಡಿಸ್ತಿದ್ದಾನೆ. ಮಾಡಿಸ್ಲಿ. ಗಾಡಿ ಎಲ್ಲ ಯಾವುದಂತ ರಿವೀಲ್ ಆಗಿದೆ ಗೈಸ್. ಇವಾಗ ಪೂಜೆ ಮಾಡುವ ಗಾಡಿಗೆ ಹೊರಗೆ ತಂದಲ್ಲೇ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ. ನೋಡಿ ಇದೆಲ್ಲ ಎಡಿಟರ್ ಎಲ್ಲ ಮಾಡ್ತಿದ್ದಾರೆ, ಎಲ್ಲ ಫೋಟೋಸ್ ತೆಗಿತಿದ್ದಾರೆ. ಬನ್ನಿ ಇವಾಗ ನಾವು ಕೂಡ ನಮ್ಮ ಫೋನಲ್ಲಿ ನಾವು ಎಡಿಟ್ ಮಾಡೋಣ ಸ್ವಲ್ಪ. ಗಾಡಿ ಹೊರಗೆ ತಂದಿದ್ದೀವಿ, ಪೂಜೆ ಮಾಡ್ತೀವಿ ನೋಡಿ. ಪೂಜೆ ಮಾಡೋ ಬನ್ನಿ. ಇಲ್ಲ ಅಪ್ಪ ರೆಡಿ ಮಾಡ್ತಿದ್ದಾರೆ. ಅಪ್ಪ ಕಾಯಿ ನಾನೇ ಹೊಡಿತೀನಿ, ಓಕೆನಾ? ಎಸ್, ಅಮ್ಮ ಎಲ್ಲ ಪೂಜೆ ಮಾಡ್ತಿದ್ದಾರೆ ಇವಾಗ. ನೆಕ್ಸ್ಟು ನಾನೆಲ್ಲ ಪೂಜೆ ಎಲ್ಲ ಆದಮೇಲೆ ಕಾಯಿ ಹೊಡೋದಷ್ಟೇ ಬಾಕಿ. ಫೈನಲಿ ಗಾಡಿ ಅಂತಿದ್ವಿ, ಗಾಡಿ ಅಂತ ಬಂದ್ಬಿಟ್ಟಿದೆ ಗ್ಯಾಸ್. ಇಲ್ಲಿ ನನ್ನ ಕಣ್ಣು ಮುಂದೆನೇ ಇದೆ ನೋಡಿ ಗ್ಯಾಸ್. ಇದು ಫಸ್ಟಿಗೆಲ್ಲ ಬೈಕ್ ತಗೋಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ನನ್ನ ಕಣ್ಣು ಮುಂದೆನೇ ಇದೆ. ಅಷ್ಟು ಖುಷಿ ಆಗ್ತಿದೆ ನನಗೆ. ನಾನು ಸುಮ್ಮನೆ ಬೈಕ್ ತೊಗೊಂಡು ಬರ್ತಿದ್ವಲ್ಲ, ಆ್ಯಸ್ ಯೂಶುವಲ್ ಲಾಗ್ ಮಾಡೋಣ ಅಂತ ನನ್ನ ಪ್ಲ್ಯಾನ್ ಇತ್ತು. ಆದರೆ ನಮ್ಮ ತಮ್ಮನ ಪ್ಲ್ಯಾನ್ ಬೇರೆ ಇದೆ ಗ್ಯಾಸ್. ಅವ್ನು ಎಡಿಟರ್ಗೆಲ್ಲ ಕರ್ಕೊಂಬಂದು ವಿಡಿಯೋ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಸಿದ್ದಾನೆ. ವಿಡಿಯೋ ಯಾವ ರೀತಿ ಬರುತ್ತೆ ಅಂತ ನನಗಂತೂ ಫುಲ್ ಕ್ಯೂರಿಯಾಸಿಟಿ ಇದೆ. ಅವರೆಲ್ಲ ಎಡಿಟ್ ಮಾಡಿ ಕೊಟ್ಟಾದ್ಮೇಲೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇದ್ರ ಬಗ್ಗೆ ಬ್ರೋ, ಗಾಡಿ ತೊಗೊಂಡಿದ್ದೀವಲ್ಲ, ಆ ಗಾಡಿ ಬಗ್ಗೆ 1-2 ಮಾತು. ನಂದು ಅಂತೂ ತುಂಬ ಖುಷಿ ನನಗಂತೂ. ಫೈನಲಿ ಬೈಕ್ ಅಂತಿದ್ವಿ. ಹೌದು, ನಂದು ಸ್ವಂತ ನಮ್ಮ ಬೈಕ್ ಇದ್ದಿದ್ದಿಲ್ಲ ಇದುವರೆಗೆ. ಆಯಿತು, ನನಗೊಂದು ಬೈಕ್ ಬೇಕಂದ್ರೆ ತುಂಬ ಆಸೆ ಇತ್ತು. ಇವತ್ತು ತಗೊಳ್ಳೋಣ, ಅವತ್ತು ಏನೋ ಒಂದು ಆಗಿ ಎಷ್ಟು ಸಲ ಪ್ರಾಬ್ಲಮ್ ಆಯಿತು. ಫಸ್ಟ್ GT ಅಂದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಾಯ್ಸ್, ನಂದು ನಮ್ಮ ಅಣ್ಣ ಅಂದರೆ ಡ್ರೀಮ್ ಬೈಕ್ ಅಲ್ಲ ಇದು ಗೈಸ್. ಕರೆಕ್ಟು, ನಮಗೆ ಒಂದು ಓಡಾಡಕ್ಕೆ ಒಂದು ಗಾಡಿ ಇರ್ಬೇಕಂತ ಅನ್ಕೊಂಡಿದ್ವಿ. ಸದ್ಯಕ್ಕೆ ಈ ಬೈಕ್ ನನಗಂತೂ ತುಂಬ ಇಷ್ಟ ಆಗಿದೆ ಗೈಸ್. ಇದು ಏನಂದ್ರೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲೇ GT ಇಷ್ಟ ಆಗಿತ್ತು ನಮಗೆ. ಬಟ್ ನಮ್ಗೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲೇ ಹಂಟ್ರ್ ಸಿಕ್ಬಿಡ್ತು.
ನಾವೇನೋ ಅಂದ್ರೆ ಅದೇನೋ ಸಿಕ್ಬಿಡ್ತು. ಗೈಸ್ ಇನ್ನೊಂದು ಮೇನ್ ರೀಸನ್ ಅಂದರೆ ಸ್ಟಾರ್ಟಿಂಗ್ ಈ ಅಂಟರ್ 350 ತೊಗೊಂಡೋಗಿನ ಮುಂಚೆ ಜಾವಾ ಶೋರೂಮ್ಗೆ ಹೋಗಿ ಕೊಟೇಶನ್ ಗಿಟೇಷನ್ ಎಲ್ಲ ಹಾಕ್ಸಿ ಶೋರೂಮ್ ಮಟ್ಟ ಬಂದು ಕ್ಯಾನ್ಸಲ್ ಆಗ್ಬಿಡ್ತು ಗಾಡಿ ಅದು. ಗೊತ್ತಿಲ್ಲ ಇದೇ ಗಾಡಿ ಬರ್ಬೇಕಂತಿತ್ತೇನೋ, ಅದಕ್ಕೆ ಇದೇ ಗಾಡಿ ಬಂದಿತ್ತು ಗೈಸ್ ಫೈನಲಿ. ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ವಿಡಿಯೋಸ್ ಎಲ್ಲ ಹಾಕ್ತಾರೆ. ನಮ್ಮ ಫ್ರೆಂಡ್ ಲಿಖಿತ್ ಅಂತ ಹೇಳಿ ನಮ್ಮ ಫ್ರೆಂಡ್ ಮಾಡಿದ್ದಾನೆ ಗೈಸ್. ನಮ್ಮ ರವಿ ಬ್ರೋ ಅವ್ರ ಫ್ರೆಂಡ್ ಲಿಖಿತ್ ಅಂತ ಎಡಿಟರ್ ಅಲ್ಲ ಅವರು, ಎಡಿಟರು ವಿಡಿಯೋಗ್ರಾಫರ್. ಎಡಿಟರ್ ಮತ್ತೆ ವಿಡಿಯೋಗ್ರಾಫರು ಎಲ್ಲ ಫೋಟೋ ಶೂಟ್ ಎಲ್ಲ ಪ್ರತಿಯೊಂದು ಆಗಿದೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಫೋಟೋಸ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಗಾಯ್ಸ್. ಅದೇ ತರ ವಿಡಿಯೋನ ಎಡಿಟ್ ಮಾಡ್ತಾನೆ ಅವನು. ಐ ಹೋಪ್ ಚೆನ್ನಾಗಿ ಮಾಡ್ತಾನೆ. ವಿಡಿಯೋಸ್ ಹಾಕ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಗಾಯ್ಸ್. ಆಕಾಶ್ ಇನ್ಸ್ಟಾ ಅಂತಂದಿದೆ. ಎಲ್ಲ ನಮ್ಮ ಅಣ್ಣನಿಗೋಸ್ಕರ ನಾವೆಲ್ಲ ಪರಿಶ್ರಮ ಪಟ್ಟಿದ್ದು. ಗಾಡಿ ತಗೊಂಡಿವಿ, ಬಟ್ ಅದು ಹೊಡೆದಾಡೋದಂತೂ ನಮ್ಮ ಅಣ್ಣನೇ. ನಾನು ಡ್ಯೂಟಿ ಮೇಲೆ ಆರಾಮ್ ಹೆಂಗೋ ಒಂದು ಯಾವಾಗ ತಿಂಗಳಿಗೆ ಒಂದ್ಸಲ ಬರ್ತೀನಿ, ಮಿಕ್ಕಿದೆಲ್ಲ ಹೊಡೆದಾಡೋ ಜೀವನೇ. ಇನ್ಮೇಲೆ ಸಪೋರ್ಟ್ ಮಾಡ್ತೀರಿ ಗಾಯ್ಸ್ ನಮ್ಮ ಅಣ್ಣಗೆ ಇದೇ ತರ. ಲವ್ ಯು ಗೈಸ್, ಲವ್ ಯು ಎಲ್ರಿಗೂ ಲವ್ ಯು ಅಂತ ಹೇಳ್ತಿದ್ದಾನೆ ನಮ್ಮ ಬ್ರೋ ರವಿ ಬ್ರೋ ಕಡೆಯಿಂದ. ಪ್ರತಿಯೊಬ್ಬರಿಗೂ ಆಡಿಯನ್ಸ್ಗೂ ನಮ್ಮ ಫ್ಯಾಮಿಲಿಗೂ ಯಾರೋ ಸಬ್ಸ್ಕ್ರೈಬ್ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ಗೈಸ್. ಇದು ನಮ್ಮ ದುಡ್ಡಲ್ಲಿ ತೊಗೊಂಡಿದ್ದೀವಿ ಈ ಗಾಡಿನ ನೋಡ್ತಿದ್ದೀರಾ. ನೆಕ್ಸ್ಟ್ ಗಾಡಿ ಏನೋ ತೊಗೊಂಡ್ರೆ ಅದು ಯೂಟ್ಯೂಬ್ ಇನ್ಕಮಿಂದನೇ ತೊಗೊತೀನಿ ಗೈಸ್. ಇದನ್ನು ನಾನು ಒಂದು ಚಾಲೆಂಜ್ ಆಗಿ ತೊಗೊತಿದ್ದೀನಿ. ನೆಕ್ಸ್ಟ್ ಗಾಡಿ ಅಂತ ತೊಗೊಂಡ್ರೆ ಯೂಟ್ಯೂಬ್ ಇನ್ಕಮಿಂದನೇ ತೊಗೊತೀನಿ ಗೈಸ್, ಇದಂತೂ ಪಕ್ಕ. ನೋಡಿ ಗಾಯ್ಸ್ ನಮ್ಮ ಅಣ್ಣ ಮಿನ್ಸಿರೋದು ಇಲ್ವೇ ಇಲ್ಲ. ಒಂದು ಪೋಸ್ ಕೊಡ್ಬಾ ಗಾಯ್ಸ್. ಅದೇ ಸೈಡಲ್ಲಿ ನಿಂದಿರ್ಸಿದೀವಿ, ಒಂದು ಪೋಸ್ ಕೊಡ್ತೀವಿ ನೋಡಿ. ಪೋಸಾ ನೋಡಿ ಗಾಯ್ಸ್ ಹೆಂಗ್ ಜೋಬಲ್ ಕೈ ಹಾಕಂದ್ರೆ ಜೋಬಲ್ ಕೈ ಹಾಕಂದ್ರೆ ಗಾಯ್ಸ್ ಫೈನಲಿ ಇಲ್ಲಿ ನೋಡಿ ಗಾಯ್ಸ್. ಟ್ಯಾಗ್ ಗೀಗೆಲ್ಲ ಫುಲ್ ಗಿಚ್ಚಿಗಿಲಿಗಿದೆ. ಒಂದು ಪೋಸ್ ನೋಡಿ ಗಾಯ್ಸ್ ಇದೇ ತರ. ಗೈಸ್ ಗಾಡಿ ಹೆಸರು ನೋಡಿ, ಡೇಟಲ್ಲಿ ಹೆಸರು ಬರ್ದ್ಬಿಟ್ಟಿದೆ. ಇರಲಿ ನನ್ನ ಹೆಸರಿದೆ, ಆದರೆ ಇವನು ಫೋಟೋ ಶೂಟ್ ಮಾಡಿಸಿದ್ದು, ಗಾಡಿ ಓಡಿಸಿದ್ದು ಎಲ್ಲ ಮಾಡಿಸಿದ್ದು ಇವನೇ. ಹೆಸರು ಮಾತ್ರ ನಂದಿದೆ ಗೈಸ್ ಅದು. ಅಂದ್ರೆ ಈಗ ನೋಡಿ ಗಾಯ್ಸ್ ಅದು ಆಕ್ಚುಲಿ ತಗೊಂಡಿರೋದು ನಾನೇ, ಬಟ್ ಹೊಡೆದಾಡೋದು ಯಾರು? ನಾನೇ. ಕೈಯಲ್ಲಿ ಯಾರು ಕೈಯಲ್ಲಿ ಇರೋದು? ಅಂದರೆ ನನಗಿನ್ನ ಗಾಡಿ ಪರ್ಫೆಕ್ಟ್ ಬರಲ್ಲ, ಕಲಿತೀನಿ. 1-2 ದಿನದಲ್ಲೇ ಕಲ್ತ್ಬಿಡ್ತೀನಿ ಗಾಡಿ ಗೈಸ್. ಇವಾಗ ಹೊಸ ಗಾಡಿ ತೊಗೊಂಡಿದ್ದೀವಿ, ಫಾಸ್ಟ್ ಹೊಡೋಣ, ಟರ್ನಿಂಗ್ಸಲ್ಲಿ ಮಲಿಸಿ ಹೊಡೋಣ, ಅವೆಲ್ಲ ಬೇಡ. ನಾವೇನು ಆ್ಯಾವ್ರೇಜ್ ಸ್ಪೀಡ್ 30 ಮೇಂಟೈನ್ ಮಾಡಬೇಕು ಮಾಡಿ. ಮೇನ್ ಹೆಲ್ಮೆಟ್ ಹಾಕ್ಕೋಬೇಕು. ಆ ಹೆಲ್ಮೆಟ್ ಹಾಕ್ಕೊಂಡ್ರೆ ಏನಾದ್ರು ಅಪಘಾತ ಆದರೂ ಅಲ್ಲಿಂದ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರು ಗಾಡಿ ಓಡಿಸುವಾಗ, ಡ್ರೈವಿಂಗ್ ಓಡಿಸುವಾಗ ಹೆಲ್ಮೆಟ್ ಹಾಕೊಳ್ಳಿ ಮತ್ತು ಸೀಟ್ ಬೆಲ್ಟ್ಗಳನ್ನ ಹಾಕೊಳ್ಳಿ. ನೀನು ಮೈಕ್ ತಗೊಂಬ ಅಂತ ಹೇಳಿದಲ್ಲ, ಮೈಗೆ ತಂದಿಲ್ಲ. ಪೋಸ್ ಕೊಡೋದು ಗಾಯ್ಸ್. ಇಲ್ಲಿ ನೋಡಿ ಒಂದು ವಿಡಿಯೋ ತೆಗಿತೀನಿ. ಫೋಟೋ ತೆಗಿಯೋ ಕನ್ನಡ ನೋಡಿ ಗಾಯ್ಸ್. ನೋಡಿ ಗಾಯ್ಸ್ ಇಲ್ಲಿ ಹೊಸ ಬೈಕ್. ಶರ್ಟ್ ಇವಾಗ ಆಕಾಶ ಫುಲ್ ಲುಕ್ ಚೇಂಜ್ ಮಾಡಿದೆ ನೋಡಿ ಗಾಯ್ಸ್. ಇದು ಆಕಾಶ ಅಂದರೆ ಎಲ್ಲ ಗಾಡಿ ಬಗ್ಗೆ ಹೇಳಿದ್ದೀನಿ. ನಮ್ಮ ಡೆಲಿವರಿ ಯಾವ ರೀತಿ ತೊಗೊಂಡಿವಿ ನಾವು, ಅದು ಎಷ್ಟು ಕಾಸ್ಟ್ ಬೀಳುತ್ತೆ, ಪ್ರತಿಯೊಂದು ಏನಾದರೂ ಡೌಟ್ ಇದ್ದರೆ DM ಮಾಡಿ ಗಾಯ್ಸ್. ಅದ್ರ ಬಗ್ಗೆ ಪ್ರತಿಯೊಂದು ಲಾಗ್ ಮಾಡ್ತೀನಿ. ಮತ್ತು ಎಷ್ಟು ಕಾಸ್ಟು, ಆನ್ ರೋಡ್ ಪ್ರೈಸ್ ಎಷ್ಟು, ಅದು ಬೆಲೆ ಎಷ್ಟು ಎಲ್ಲ ಹೇಳಿ ಕಮೆಂಟ್ ಮಾಡಿ. ಸಪ್ರೇಟಾಗಿ ಅದ್ರ ಬಗ್ಗೆ ಒಂದು ವಿಶೇಷವಾಗಿ ಮತ್ತು ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾರ್ಯಾರಿಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಈ ಅಂಟರ್ 350 ಬಗ್ಗೆ ಕಮೆಂಟ್ ಮಾಡಿ ಗೈಸ್. ಪಕ್ಕ ಇದ್ರ ಬಗ್ಗೆ ಸಪ್ರೇಟ್ ಲಾಗ್ ಮಾಡ್ತೀನಿ ಗೈಸ್. ಯಾವುದೇ ಗಾಡಿ ಇರಲಿ ಸೌಂಡ್ ಮಾತ್ರ ಮೇನ್. ಅದು ಸೌಂಡ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನನಗಂತಲ್ಲ ಪ್ರತಿಯೊಬ್ಬರಿಗೆ ಇಂಪಾರ್ಟೆಂಟು. ಮಾಡಿ ಗೈಸ್. ಇವಾಗ ರಾಯಲ್ ಎನ್ಫೀಲ್ಡ್ ಅಂದ್ರೆ ಸೌಂಡ್ ಅಂದ್ರೆ ರಾಯಲ್ ಎನ್ಫೀಲ್ಡ್. ಚೆಕ್ ಮಾಡಿ ಗೈಸ್ ಸೌಂಡ್ ಯಾವ ರೀತಿ ಬರುತ್ತೆ ನೋಡೋ ಬನ್ನಿ. ಚೆಕ್ ಮಾಡಿ ಗಾಯ್ಸ್, ಸೌಂಡ್ ಚೆಕ್ ಮಾಡಿ ಗಾಯ್ಸ್. ಕೇಳ್ತಾರೆ ಸೌಂಡ್ ಮಜಾ ಆಯ್ತಲ್ಲ. ರಾಯಲ್ ಎನ್ಫೀಲ್ಡ್ ಅಂದ್ರೆ ಒಂದು ಮಜಾ. ಇವಾಗ ಕಿಕ್ ಬಂದಿದೆ ಗೈಸ್. ಇದು ಗೈಸ್ ನೋಡಿ ಗೈಸ್, ಅವ್ನು ಬ್ಲ್ಯಾಕ್ ಸೂಟಿಗೆ ಅವನಿಗೆ ಪಕ್ಕ ಮ್ಯಾಚ್ ಆಗ್ತಿದೆ ಗೈಸ್. ನೋಡಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಬಂದಿದ್ದೀವಿ. ಆ ಗಾಡೀಲಿ 2 ಲೀಟ್ರ್ ಪೆಟ್ರೋಲ್ ಹಾಕಿ ಬ್ರೋ 2 ಲೀಟ್ರ್ ಹಾಕಿರ್ತಾರೆ ಸ್ಟಾರ್ಟಿಂಗ್ ಅವರು. ಕಂಪ್ನಿಯವ್ರು ಬರೀ 2 ಲೀಟ್ರ್ ಕೊಟ್ಟಾರೆ ಗೈಸ್. 2 ಲೀಟ್ರ್ ಹಾಕಿದ್ದಾರೆ ಅವರು. ನಾವಿನ್ನ 1 ಲೀಟ್ರಾ ಫುಲ್ ಟ್ಯಾಂಕ್ ಏನೋ ಮಾಡಿಸ್ಬಾರ್ದಂತೆ, ಅದಕ್ಕೆ ಬರೀ 500 ರೂಪಾಯಿ ಹಾಕ್ಸಿದ್ದೀವಿ ಗೈಸ್. ಫುಲ್ ಟ್ಯಾಂಕ್ ಏನೋ ಮಾಡಿಸ್ಬಾರ್ದಂತೆ, ಅದಕ್ಕೆ ಬರೀ 500 ರೂಪಾಯಿ ಹಾಕ್ಸಿದ್ದೀವಿ ಸದ್ಯಕ್ಕೆ. 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ನೋಡಿ ಗೈಸ್. ಕ್ಯಾಶರು ಕೊಡ್ತಿದ್ದಾನೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬನ್ನಿ ಹೋಗೋಣ. ಬೈಕನ್ನು ತೊಗೊಂಡ್ವಿ. ಸ್ವೀಟ್ಸ್ ಬೇಕಲ್ಲ ಎಲ್ರಿಗೂ, ಸ್ವೀಟ್ ಅನ್ಸೋಕ್ಕೆ ಸ್ವೀಟ್ ಬೇಕಲ್ಲ, ಅದಕ್ಕೆ ಬೇಕ್ರಿಗೆ ಬಂದಿದ್ದೀವಿ ಗೈಸ್ ನಾವು. ಆಕ್ಸೆಸರೀಸ್ ನೋಡು ಇಲ್ಲಿ ಹಾಕ್ತೀರಿ ಅಲ್ಲ ಗೈಸ್. ಇದು ಬ್ಯಾಕ್ ರೆಸ್ಟು ಮತ್ತು ಇನ್ನೊಂದು ಏನದು ಅದೇ ಅದು ಬ್ಯಾಕ್ ರೆಸ್ಟಿಗೆ ಸಪೋರ್ಟಿಂಗ್ ಗೈಸ್. ಅದು ಬ್ಯಾಕ್ ರೆಸ್ಟಿಗೆ ಸಪೋರ್ಟಿಂಗು. ಇವಾಗ ಯಾವುದೊಂದು ಚೆನ್ನಾಗಿರುತ್ತವ ತಗೊಂಡು ನನಗೆಲ್ಲ ಧೂಳು ಎಪ್ಸನ್ ಹೋಗಿ ಗೈಸ್. ಇನ್ನೊಂದು ನಮ್ಮ ಅಣ್ಣ ಮಿಸ್ ಆಗಿಬಿಟ್ರು, ಅರೇಣ್ಣ. ಅವ್ರು ಇದ್ದಿದ್ರೆ ಇನ್ನೂ ತುಂಬಾ ಎಂಜಾಯ್ಮೆಂಟ್ ಕಾರಲ್ಲಿ ಜುಮ್ ಅನ್ನು ಹೋಗ್ತಿದ್ವಿ ಗೈಸ್. ಇದಂತೂ ಪಕ್ಕ 100% ಪಕ್ಕ. ಬನ್ನಿ ಇವಾಗ ಸ್ವೀಟ್ಸ್ ತಗೋಬೇಕು ಗೈಸ್. ಇಷ್ಟೊಂದಿದೆ ನೋಡಿ ಸ್ವೀಟ್ಸು. ಯಾವ ತಗೊಂಬ ಗೊತ್ತಾಗ್ತಿಲ್ಲ. ಈ ನಮ್ಮ ಕಾಜಾ ಸಾಬ್ ಗೈಸ್ ನೋಡಿದ್ರಲ್ಲ, ತಗೋಣ. ಅದು ಚೆನ್ನಾಗೈತಾ? ತಿಂದೆ ಯಾವತ್ತಾದ್ರು?
ಬ್ರೋ 1 ಬಾಕ್ಸ್ 2 ಬಾಕ್ಸಾ ಒಂದು ಬಾಕ್ಸ್ ಸಾಕು. ಅಲ್ಲಿ ಯಾರಿಗೆ ಧನುಗೆ ಸಣ್ಣ ಗೈಸ್ ನಮ್ಮ ಗ್ಯಾಂಗ್ ಅವರೇ ಒಂದು 5-10 ಜನ ಇದ್ದಾರೆ, ಅವರಿಗೆ ಕೊಡಬೇಕು. ಇನ್ನು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಪ್ರತಿಯೊಬ್ಬರು ಇದ್ದಾರೆ, ಅವ್ರು ಎಲ್ಲರೂ ಕೊಡಬೇಕು. ಅದಕ್ಕೆ 1-2 ಬಾಕ್ಸ್ ತೊಗೊಂಡು ಬನ್ನಿ ಗೈಸ್. ಫೈನಲಿ ಇದೇ ಸ್ವೀಟ್ ಸೆಲೆಕ್ಟ್ ಮಾಡಿದ್ದೀವಿ. ಎಷ್ಟೊಂದು 50 ಅಲ್ಲ ಬ್ರೋ? 50 ಮತ್ತೆ ನಮ್ಮ ಸಣ್ಣ ಸಣ್ಣ ನೋಡೋರು ಗೊತ್ತಲ್ಲ ಗೈಸ್ ಅಂತ ತಗೊಂತಾರೆ. 50 ಸೆಲೆಕ್ಟ್ ಮಾಡಿದ್ದೀವಿ. ಬನ್ನಿ ನಮ್ಮ ಗ್ಯಾಂಗಿಗೆ ಒಂದು 10 ಕೊಡಬೇಕಲ್ಲೇ. ನಮ್ಮ ಗ್ಯಾಂಗಲ್ಲಿ 10 ಆಗಿಬಿಡುತ್ತೆ. ಅವ್ರು ಒಬ್ಬೊಬ್ರು ಒಂದು ತೊಗೊಂತಾರೆ, 2-2 3-3 ತೊಗೊಂತಾರೆ, ಅಲ್ಲೇ ಚುಕ್ತಾಗ್ಬಿಡುತ್ತೆ. ಅಲ್ಲೇ ಫೈನಲಿ ಸ್ವೀಟ್ಸ್ ತೊಗೊಂಡಿದ್ದೀವಿ. ನಮ್ಮ ತಮ್ಮ ಕೂಡ ಅಲ್ಲಿ ಬೈಕಲ್ಲಿ ಅವ್ನು ಆ ಗಾಡಿ ಅಂತೂ ಬಿಡಲ್ಲ ಗಾಯ್ಸ್, ಅದಂತೂ ಗ್ಯಾರಂಟಿ. ಈ ಬೈಕ್ ಓಡಿಸು ಅಂತ ನನಗೆ ಅಲ್ಲಿ ಸಾಯಿಬಾಬ್ ಸರ್ಕಲಿಂದ ಈ ಬೈಕಲ್ಲಿ ಓಡಿಸಿದ್ದಾನೆ ಗಾಯ್ಸ್, ನನಗೆ ಓಡಿಸ್ಕೊಂಬ ಅಂತ ಹೇಳಿದ್ದಾನೆ. ಬನ್ನಿ ಪ್ರೋಗ್ರಾಮ್ ಬನ್ನಿ ಬನ್ನಿ. ಜಸ್ಟ್ ಮನೆಗೆ ಬಂದಿದ್ದೀವಿ. ಇನ್ನೂ ಮನೆ ಹತ್ರ ಬಂದು ಇನ್ನೂ ಪೂಜೆ ಮಾಡ್ತಾರಂತೆ. ಅಮ್ಮ ಪೂಜೆ ಮಾಡೋ ಸಾಮಾನು ತಮ್ಮರಮ್ಮ, ಬೇಗ ತಮ್ಮ. ಅಲ್ಲಿ ಬೇಕಲ್ಲಿ ಸ್ವೀಟ್ಸ್ ತೊಗೊಂಡಿದ್ದೀವಿ ಗಾಯ್ಸ್. ಬನ್ನಿ ಬನ್ನಿ ಫುಲ್ಲು ಜೋರು ಹೇಳ್ತಿದ್ರು ಫೋನಲ್ಲಿ. ಇವಾಗ ನೋಡಿ ಅವರೇ ಇದು ತಂದಿಲ್ಲ, ಆ ಲಿಂಬೆಣಿ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ನೋಡಿ ಗಾಯ್ಸ್. ನೀನು ಗಾಡಿ ಬಿಡಬೇಡ ಬಿಡಪ್ಪ, ಇವತ್ತು ಇಡೀ ದಿನ ಗಾಡಿ ಬಿಡಬೇಡಿ. ಹಾಂ ಹಾಂ ಮನಿತಾ ಹೆಂಗೈತ ಗಾಡಿ? ಚೆನ್ನಾಗೈತಾ? ಹಾಂ ಅಂದ್ರೆ ಚೆನ್ನಾಗೈತೆ ಇಲ್ಲ ಯುವರಾಜ್ ನಿನಗೆ? ಜಿ ಟಿ ಇದ್ದಂಗೆ ಆಯ್ತಾ? ಜಿ ಟಿ ಅವ್ರ ತಮ್ಮ ಇದು, ಇವ್ರಣ್ಣ ಜಿ ಟಿ. ಅರಿಂದ ಏನಪ್ಪ ಫುಲ್ ಜೋರಿದಲ್ಲೇ, ಏನಿದು ಹಿಂಗೆಲ್ಲ ಅನ್ಸ್ಕೊಂಬಿಟ್ಟಿ? ಗಾಡಿ ಹೆಂಗೈತೆ? ಅದು RX ಏನದು? RX ಅಲ್ಲಡಿ ಅದು ಹಂಟರ್ 350 ಅನ್ನ. ಹಾಂ ಆಯ್ತು ಅಕ್ಕ. ಹೆಂಗೈತಕ್ಕ ಬೇಕು? ಚೆನ್ನಾಗೈತಾ? ಎಸ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಪೂಜೆ ಮಾಡಿ ಸ್ಟಾರ್ಟ್ ಮಾಡಮ್ಮ ಪೂಜೆ. ಬಾಮ್ಮ ಲಕ್ಷ್ಮಮ್ಮ ಬರ್ರಿ ಬರ್ರಿ ಬರ್ರಮ್ಮ. ಅಲ್ಲಿ ಟೈರ್ ಮೇಲೆ ಎಷ್ಟು ನೀರು ಹಾಕಂದ್ರೆ ಇಡೀ ಫುಲ್ ಬೈಕ್ ಮೇಲೆ ನೀರು ಹಾಕ್ತಿದ್ದಾರೆ. ನೀರು ಕೊಡ್ತೀನಿ, ಸ್ನಾನ ಮಾಡಿಸು. ಅಲ್ಲ ಸ್ವಲ್ಪ ಹಾಕ್ಬೇಕಪ್ಪ, ನೀವು ಫುಲ್ ಹಾಕ್ಬಿಟ್ರೆ ನೀರು ಹೆಂಗ? ಓರ್ಸೋದು ಬೇಡ, ಆಮೇಲೆ ಓರಿಸ್ತೀವಿ. ಓರ್ಸೋದಲ್ಲ ಒರ್ಸೋದು. ಎಲ್ಲೆಲ್ಲಿ ಸ್ವೀಟ್ ಕೊಡಕ್ಕೆ ಫುಲ್ ಖುಷಿಯಾಗಿದ್ದೀನಿ. ಸ್ವೀಟ್ ತಂಬೋಗು. ಸ್ವೀಟ್ ಒಳಗಡೆ ತಂಬೋಗು. ಪೂಜೆ ಮಾಡ್ತಿದ್ದಾರೆ, ಪೂಜೆ ಮಾಡಿ. ಗೊತ್ತಿಲ್ಲ ಗೈಸ್, ನಿನಗೆ ಗಾಡಿ ತರೋದು ಗೊತ್ತಿಲ್ಲ ನೋಡಿ ಗೈಸ್ ನನಗೆ. ಮಧ್ಯಾಹ್ನ ಹೇಳಿದ್ನಲ್ಲ ನಿನಗೆ, ಮಧ್ಯಾಹ್ನ ನೀನೇ ಅಂತೀವಿ ಗಾಡಿ ತಗೊಂಡು ಹೋಗ್ತಿದೀವಿ ಅಂತ. ಎಲ್ಲಿದ್ಯಪ್ಪ? ನಗತ್ತಲ್ಲೇ ಧ್ವನಿ ಹೆಂಗೈತೆ? ಬೈಕ್ ಹೆಂಗೈತೆ ಹೇಳಪ್ಪ? ಇನ್ನೊಂದ್ಸಲ ಬಾ ವಿಡಿಯೋ ಮಾಡ. ಇನ್ನೊಂದ್ಸಲ ಬಾ ನೋಡಿ ಬೈಕ್ ತಂದ್ಬಿಟ್ಟು ಅಂತಂದ ಅವ್ನು ಎಕ್ಸ್ಪ್ರೆಷನ್ ಹೇಳೋದಕ್ಕೂ ನಾವೇ ಟ್ರೈನಿಂಗ್ ಜಲ್ದಿ ಸ್ಟಾರ್ಟ್ ಮಾಡ್ ಬಾ. ಸರಿ ಬಾ, ರೆಡಿ 1 2 3. ಬಾರು ಮನೆಗೆ ಎದಕ್ಕೆ ಹೋಗ್ತಿದ್ದೆ? ಲೇ ಮನೆಗೆ ಹೋಗ್ಬಿಡ್ಲೇ. ಬಂದಿಗೆ ಎಕ್ಸ್ಪ್ರೆಷನ್ ನೋಡಿ ಹೆಂಗ್ ಮಾಡ್ತಾರೆ. ಬೈಕ್ ನೋಡ್ಲೆ, ಬೈಕು ಸಾಕು ಸಾಕು ಸಾಕು. ಎಕ್ಸ್ಪ್ರೆಷನ್ ಕೊಳ್ಳ ಹೆಂಗೈತೇನು? ನಿಮ್ಮ ಮನ್ಸಿಂದ ಹೇಳು, ಮನ್ಸಿಂದ, ಇಲ್ಲಿಂದ ಬಾಯಿಂದ ಬೇಡ, ಮನ್ಸಿಂದ ಹೇಳು. ಹಾಂ ಸೂಪರ್ ಐತಣ್ಣ. ಸೂಪರ್ ಆಯ್ತಾ? ಏಟಾಕೊಂಡ್ ಹೋಗ್ಬಿಡ. ಏಟ್ ಹಾಕೊಂಡು ಸಾಮಾನು ಅದೇನು ಗೊಂಬಿ ಸಾಮಾನೇನು ಅದ? ಬೈಕ್ ಅದ ಏಟ್ ಹಾಕೊಂಡು ಹೋಗ್ತೀಯಾ? ಏಟ್ ಹಾಕೊಂಡು ಹೋಗ್ತದೆ ಅಂತ ನೋಡಿ. ತಡಿಲೆ ಪೂಜೆ ಆದ್ಮೇಲೆ ಎಲ್ರು ಕೊಟ್ಟಾದ್ಮೇಲೆ ನಾನು 2 ಏಟ್ ಹಾಕ್ನಣ್ಣ. ಬರೀ ನೀ ಏಟ್ ಹಾಕೋದಾಗ ಇಟ್ಬಿಡು. ಗೈಸ್ 4 ಜನ ಸೇರಿ ಗಾಡಿ ಪೂಜೆ ಮಾಡ್ತಿದ್ರು ನೋಡಿ. ಅಪ್ಪ ಅಮ್ಮ, ನಮ್ಮ ಕಾಜಾ ಬ್ರೋ ಮತ್ತೆ ನಮ್ಮ ರವಿ ಅವರು 4 ಜನ ಪೂಜೆ ಮಾಡ್ತಿದ್ರು ನೋಡಿ. ರೈಟ್ ಗಾಯ್ಸ್ ತಗೋಣ. ಈಗ ಸ್ವೀಟ್ ಅನ್ಬಾಕ್ಸಿಂಗ್ ಮಾಡ್ತೀವಿ. ಆಕಾಶ್ ಮತ್ತು ರವಿ ಇವನ್ ಕೈಯಾಗ ಕೊಡ್ತೀರಪ್ಪ. ಮತ್ತೆ ಅಮ್ಮ. ಎಲ್ಲ ಸ್ವೀಟ್ಸ್ ಎಲ್ಲ ರೆಡಿ ಮಾಡ್ತಿದ್ವಿ. ಸ್ಟಾರ್ಟಿಂಗ್ ಅಪ್ಪ ಕೊಟ್ಬಿಡು ಮನೆಗೆ. ಸ್ಟಾರ್ಟಿಂಗ್ ನಮ್ಮ ಬ್ರೋ ಕೊಟ್ಬಿಡೋಣ. ಬ್ರೋ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ತಗೋಮ್ಮ, ಕಂಗ್ರಾಚುಲೇಷನ್.
ಅಲ್ಲಿ ಈ ಮಕ್ಕಳು ಮಕ್ಕಳು ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ಸ್ ಅಣ್ಣ ಕಂಗ್ರಾಚುಲೇಷನ್ ಹೇಳ್ಬೇಕು ಮೊದಲು ಯಾವ ಜನ ಹುಡುಗರಿಗೆ ಫಸ್ಟ್ ನಮ್ಮ ಜಾಸ್ತಿ ಕೊಡ್ಬೇಕು ಗಾಯ್ಸ್ ನಮ್ಮ ಯಾರಿಗೆ ನಮ್ಮ ಜನಗೆ ಬರೀ ಏಟ್ ಹಾಕದಾಗ ಇರ್ತಾನೆ ಗಾಯ್ಸ್ ಏನು ಗಾಯ್ಸ್ ನಮ್ಮ ದೊಡ್ಡಮ್ಮವ್ರು ಶೂಟ್ ಕೊಡೋ ಬಂದ್ವಿ ಏ ರೋಜಿ ಕೊಡೋ ರವಿ ನಮ್ಮ ರೋಜಿ ಕೊಡೋ ಪಾಪ ಹಾಯ್ ರೋಜಿ ಬನ್ನಿ ಬನ್ನಿ ಗೈಸ್ ಇನ್ನೂ ತುಂಬಾ ಚೆನ್ನಾಗಿ ಕೊಡೋದಿದೆ ಸ್ವೀಟ್ ತಗೊಂಡು ಬನ್ನಿ ಗೈಸ್ ಎಲ್ಲ ಪೂಜೆ ಎಲ್ಲ ಮನೆ ಹತ್ರ ಕೂಡ ಪೂಜೆ ಮಾಡಿದ್ದಾರೆ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ ನಿಮಗೆ ಮತ್ತೆ ಹೊರಗಡೆ ಹೋಗೋಣ ಬನ್ನಿ ಗೈಸ್ ಯಾವ ರೀತಿ ನಮ್ಮ ಚಿಕ್ಕಪ್ಪ ಅಂದ್ರೆ ಎಲ್ಲ ನೋಡಿದ್ದಾರೆ ಗಾಡಿ ಅವ್ರು ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡ್ತಾನೆ ಬನ್ನಿ ಎಲ್ಲ ನೋಡೋಣ ಗೈಸ್ ಸಿಗ್ತಾನೆ ಜಸ್ಟ್ ಫ್ರೆಶ್ ಅಪ್ ಆದೆ ಅವ್ರಿಗೆ ಸ್ವೀಟ್ ಮಾತ್ರ ಸಖತ್ತಾಗಿದೆ ಅದಕ್ಕೆ ಸ್ವೀಟ್ ತಂದಿದ್ರಲ್ಲ 2-3 ಸ್ವೀಟ್ ಬರೀ ನಾನೇ ತಿಂತಿದ್ದೀನಿ ಬನ್ನಿ ಹೊರಗಡೆ ಹೋಗೋಣ ಸ್ವೀಟ್ ಖಾಲಿ ಇದೆ ಸ್ವೀಟ್ ಖಾಲಿ ಬನ್ನಿ 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 ಹೇಗಿದಪ್ಪ ಗಾಡಿ ಹಾ ಅಲ್ಲಿ ಅಕ್ಕ ಓಡಕ್ ಕುಂತ ಮೇಲಕ್ಲಿ ಗಾಡಿ ಸಿಗ್ತಾನೆ ಒಂದು ರೌಂಡ್ ಹೋಗಿ ಬಂದಿದ್ದಾನೆ ವಾಸು ಗಾಡಿ ಹೆಂಗಿದೆ ಎಕ್ಸ್ಪ್ರೆಷನ್ ಸ್ವಲ್ಪ ಚೆನ್ನಾಗೈತಿ ಹಾಂ ಅಣ್ಣ ತಮ್ದು ರೌಂಡ್ ನಾನು ಇವು ಬೋಯ್ ಗಾಯ್ಸ್ ಜನ್ಮದ ಜೋಡಿ ಅಂತ ಹಿಂಗ ವಾಸು ಮತ್ತೆ ನಮ್ಮ ಅಕ್ಕ ಅವರು ಇಬ್ರು ಬೈಕ್ ಮೇಲೆ ರೇಡ್ ಒಂದು ರೌಂಡ್ ಹೋಗ್ಬಿದ್ದಾರೆ ಮತ್ತೆ ಅದೇ ರೀತಿ ಫೋಟೋ ಶೂಟ್ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ ಹೇಗೆ ಅನಿಸ್ತು ಕಾಣ ಬನ್ನಿ ಅಕ್ಕ ಹೇಗಿದೆ ಬೈಕು ಬೈಕ್ ಅಂತೂ ಸೂಪರ್ ಇದೆ ಬಾರೋ ಏನಂತಿದ್ದಲ್ಲ ನಾವಿಬ್ರು ಅಕ್ಕ ತಮ್ಮ ಫಸ್ಟ್ ರೈಡ್ ಹೋಗಿ ಬಂದ್ವಿ ಸೂಪರ್ ಗಾಡಿ ತಡಿ ನೀನ್ ಅಂದಿವ ಅಕ್ಕ ಸೂಪರ್ ಗಾಡಿ ಹ್ಮ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿ ಫೋಟೋ ಶೂಟ್ ಕೂಡ ಮಾಡ್ಕೊಂಡ್ ಬಂದಿದ್ವಿ ಹೋಗಿ ಸೈಕಲ್ ಗ್ಯಾಪ್ ಅಲ್ಲಿ ಗೈಸ್ ಫೋಟೋಸ್ ಎಲ್ಲ ನೋಡಿದೀನಿ ಚೆನ್ನಾಗಿ ಬಂದಿದೆ ಈ ತರ ಫೋಟೋ ಯಾರು ನೋಡಿ ಫೋಟೋಸ್ ಈ ತರ ಫೋಟೋಸ್ ಯಾರು ತೆಗಿತಾರೆ ಗೈಸ್ ನೋಡಿ ಫೋಟೋಸ್ ಇಲ್ಲೇ ಲೈವ್ ಅಲ್ಲಿ ತೋರಿಸ್ತಿದ್ದೀನಿ ನಮ್ಮ ಅಕ್ಕ ನನ್ನ ಫೋಟೋಸ್ ಹಿಂಗ್ ತೆಗ್ದಿದ್ದಾಳೆ ನಮ್ಮ ತಮ್ಮ ಮತ್ತೆ ಅಮ್ಮ ಇಬ್ರು ಹೋಗ್ತಿದ್ದಾರೆ ಗಟ್ಟಿಡಮ್ಮ ಸ್ವಲ್ಪ ಹಾ ರೋಜಿ ನೀನು ಬರ್ತೀಯಾ ಹಾಯ್ ರೋಜಿ ಏ ಹುಷಾರಿಗೆ ಹೋಗು ನಮ್ಮ ಅಜ್ಜಿ ಏನು ಮಾಡ್ತಿದ್ದಾರೆ ನೋಡಕ್ ಬಂದ್ರೆ ಅದೇ ಫೋಟೋ ಗೈಸ್ ನಮ್ಮ ಅಕ್ಕರು ಯಾರು ಹುಡುಗ ಬಂದ್ರೆ ಅದೇ ಫೋಟೋ ಹಾಕ್ತಾರೆ ನೋಡಿ ಅದೇ ಫೋಟೋ ತೋರಿಸ್ಬೇಕಂತ ಹೇಳ್ತಿದ್ದಾರೆ ಆಯ್ತು ಅಜ್ಜಿ ನೀವು ಹೇಳದಂಗೆ ಅದೇ ಫೋಟೋ ತೋರ್ಸೋಣ ಅಂತಬಿಡಿ ಏನಪ್ಪ ವಾಸ ಆಕ್ಚುಲಿ ಏನ್ ಗೊತ್ತಾ ನಮ್ಮಕ್ಕಂದು ಫೋಟೋಸ್ ಎಲ್ಲ ನನ್ನ ಫೋನ್ನಾಗೆ ಚೆನ್ನಾಗಿ ಬರ್ತಾವ ನಾನು ಮೊನ್ನೆ ದೀಪಾವಳಿ ಹೊಸ ಫೋನ್ ತಗೊಂಡಿದ್ ಬೋಣಿಗೆ ಮಾಡಿದಾನೆ ಯಾವ ಫೋನ್ ಅದು OnePlus Nord 5 ಅಂತ ಇರೋ ಬರೋ ಫೋಟೋದೆಲ್ಲ ನಾನೇ ತಗಸ್ಕೊಂಡಿನಿ ಎಷ್ಟು ಸಖತ್ತಾಗಿ ಬರ್ತವೆ ಆದ್ರೆ ಇವನ್ ಫೋನಲ್ಲಿ ಇವನ್ ಫೋಟೋನೇ ಚೆನ್ನಾಗಿ ಬರಲ್ಲ ಗೈಸ್ ಇದೊಂದು ನಮ್ಮ ಫೋನಲ್ಲಿ ನಮ್ಮ ಫೋಟೋ ಚೆನ್ನಾಗಿ ಬರುತ್ತೆ ಬೇರೆ ಫೋಟೋ ಮಾತ್ರ ಸಖತ್ತಾಗಿ ಬರುತ್ತೆ ಇವತ್ತು ನೋಡಿದ್ರೆ ಸ್ಟೋರೇಜ್ ಅಂದ್ರೆ ಫುಲ್ ಆಗ್ಬಿಟ್ಟಿದೆ ಗೈಸ್ ನಮ್ಮ ಫೋನಲ್ಲಿ ಹಳೇದು ಯಾವುದಿಲ್ಲ ಪ್ರತಿಯೊಂದು ಡಿಲೀಟ್ ಮಾಡಬೇಕು ನಂದು ಗೈಸ್ ರೈಡಿಗೆ ಹೋಗಿ ಮತ್ತೆ ಬಂದೆ ನೋಡಿ ಮೇಲೆ ಕಿಳಿಯಮ್ಮ ಹೆಂಗೈತೆ ಗಾಡಿ ಕೂತ್ಕೊಂಡ್ ಬಂದಿಲ್ಲ ಚೆನ್ನಾಗೈತಾ ಹಾಂ ಚೆನ್ನಾಗೈತೆ ರವಿ ಸರಿ ಆಯ್ತು ಗಾಡಿ ಸಡಿಗೆ ಬಿಟ್ಬಿಡು ಸಡಿಗೆ ಬಿಟ್ಬಿಡು ಬಾರಮ್ಮ ಇಲ್ಲಿ ದೊಡ್ಡಮ್ಮ ಬೈಕ್ ಹೇಗಿದೆ 2,30,000 ಎಲ್ಲ ಡೀಟೇಲ್ಸ್ ಅಲ್ಲಿ ಹೇಳ್ತೀವಿ ನೋಡಿ ಏನಂತಿದ್ರೆ ಏನ ಮಾತಾಡ್ತಾನೆ ಮಾತಾಡಕ್ ಬರಂಗಿಲ್ಲ ಅಂತ ಎಲ್ಲ ಡೀಟೇಲ್ ಹೇಳಾಗುತ್ತೆ ದೊಡ್ಡಮ್ಮ ಚೆನ್ನಾಗೈತಲ್ಲ ಬೈಕು ಸೂಪರ್ ಅಲ್ಲ ಎಲ್ಲ ಫೈನಲ್ ರೌಂಡ್ಸಿಂಗು ಎಲ್ಲ ಹೋಗಿ ಬಂದು ಸೈಲೆಂಟ್ ಆಗಿ ನಿಂತಿದೆ ಗಾಡಿ ಇವಾಗ ಗಾಡಿಗೆಲ್ಲ ಕವರ್ ಎಲ್ಲ ಹಾಕಿ ಪ್ಯಾಕ್ ಮಾಡ್ತಿದ್ವಿ ಗೈಸ್ ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಬೈಕ್ ಅಲ್ಲ ನೀವು ಎಷ್ಟು ದುಡ್ಡು ಕಾರ್ ತಗೊಂಬರ್ರಿ ಏನು 2 ದಿನ ಚೆನ್ನಾಗಿರುತ್ತೆ 3ನೇ ದಿನ ಎಲ್ಲ ಸ್ಕ್ರಾಚ್ ಅದೇ ಗೈಸ್ ಎಲ್ಲ ಸ್ಕ್ರಾಚ್ ಆಗ್ಬಿಡುತ್ತೆ ಅವಾಗ ಚೆಕ್ ಮಾಡ್ತಿರ್ಬೇಕು ಗೈಸ್ ಯಾಕಂದ್ರೆ ಹುಡುಗರು ತುಂಬಾ ಆಡ್ತಿರ್ತಾರೆ ಸ್ಕ್ರಾಚ್ ಮಾಡ್ಬಿಡ್ತಾರೆ ಗೈಸ್ ಅದಕ್ಕೆ ನಾವು ವಾಚ್ ಒಂದು ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು ನೋಡಿ ಗೈಸ್ 1,000 ರೂಪಾಯಿ 1,070 ರೂಪಾಯಿ ಇದು ಬರೀ ಒಂದು ಕವರ್ ಇದಾ ಇದು ಎನ್ಫೀಲ್ಡ್ ಬ್ಯಾಗ್ ಪೂರ್ತಿ ಕವರ್ ಮಾಡ್ತೀವಲ್ಲ ಕವರ್ 1,070 ರೂಪಾಯಿ ಇದು 1,070 ರೂಪಾಯಿ ನೋಡಿ ಇದು ಕವರ್ ಎದಕ್ಕೆ ಇದು ಆಕ್ಚುಲಿ ಹಾಕಂಗಿಲ್ಲ ಯಾವಾಗ ನಾವು ನಿಂದಿರ್ಸಿದಾಗ ಮಾತ್ರ ಹಾಕ್ಬೇಕು ಹುಡುಗರು ಎದರಿಕಿಂದ ಹಾಕ್ಬೇಕಾಗ್ತದೆ ಅದಕ್ಕೆ ಆ ಒಂದು ಎದರಿಕೆಂದಾನೆ ಮತ್ತೆ ಕವರ್ ಹಾಕ್ತೀವಿ ಜಾಸ್ತಿ ದಿನ ಹಾಕಲ್ಲ ಒಂದು 6 ತಿಂಗಳು 1 ವರ್ಷ ಆಗ್ತೀವಿ ಆಮೇಲೆ ಅದೇ ರಾಗ ಅದೇ ಆಡೋದು ಕರೆಕ್ಟ್ ಇವಾಗ ಸ್ಟಾರ್ಟಿಂಗ್ ಹೊಸ ಗಾಡಿ ಇದೆಯಲ್ಲ ಬನ್ನಿ ಹಾಕೋಣ ಅಲ್ಲಿ ತಡಿ ಒಂದು ನಿಮಿಷ A few moments later. ಗಾಯ್ಸ್ ರಾತ್ರಿ ಊಟ ರೊಟ್ಟಿ ಮತ್ತೆ ಪಲ್ಯ ಇದೆ ಬನ್ನಿ ಊಟ ಮಾಡೋಣ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ಲಾಗ್ ಇವತ್ತಿನ ಲಾಗ್ ನೋಡಿರ್ತೀರ ಹಾಗೆ ಹೊಸ ಬೈಕ್ ತಗೊಂಡಿದ್ದು ಮತ್ತೆ ಎಲ್ಲೆಲ್ಲ ಅಡ್ಡಾಡಿದ್ವಿ ಗಾಯ್ಸ್ ಅದಂತೂ ಅಡ್ಡಾಡಿ ಸುಸ್ತಾಗ್ಬಿಟ್ಟಿದೆ ನನಗಂತೂ ತುಂಬ ಟೈರ್ಡ್ ಫೀಲ್ ಅನಿಸ್ತಿದೆ ಅದಕ್ಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ
ತುಂಬ ಇಷ್ಟ ಆಗಿದೆ. ತುಂಬ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 5K ಸಬ್ಸ್ಕ್ರೈಬ್ ಪೂರ್ತಿ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಇವತ್ತು ಕೂಡ ಇದೆ, ಮುಂದೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೆ ಬಾಯ್, ಲವ್ ಯು ಆಲ್. ಗಾಯ್ಸ್, ನಮ್ಮ ತಮ್ಮ ಮನದಾಳ ಮಾತು ಹೇಳಿದ ಅಂತ ನೋಡಿ ಗೈಸ್. ಹೇಳಪ್ಪ ದೇವರು. ಎಲ್ಲರೂ ಇದ್ದಾರೆ, ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ತಿದ್ದೀನಿ. ಹೇಳ್ರಿ.